ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದರೆ ಮಹಿಳೆಯರ ಖಾತೆಗೆ ತಿಂಗಳಿಗೆ 8,500 ದುಡ್ಡು ಹಾಕ್ತೀವಿ, ಕಟಾಕಟ್ ಖಾತೆಯನ್ನು ಬೇಗ ಮಾಡಿಸ್ಕೊಳ್ಳಿ ಅಂತ ಒಂದಷ್ಟು ವದಂತಿಗಳು ಹಬ್ಬಿದ ಕೂಡಲೇ ಜನ ಪೋಸ್ಟ್ ಆಫೀಸ್ಗೆ ಮುಗಿಬಿದ್ದಿದ್ದಾರೆ. ಬೆಂಗಳೂರಿನಲ್ಲಿ ಅಂಚೆ ಇಲಾಖೆಗಳ ಮುಂದೆ, ಪೋಸ್ಟ್ ಆಫೀಸ್ ಮುಂದೆ ರಶೋ ರಶ್. ದಾಖಲಾತಿ ಹಿಡಿದು ಕ್ಯೂನಲ್ಲಿ ನಿಂತಿದ್ದಾರೆ ಮಹಿಳೆಯರು. ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದರೆ ತಿಂಗಳಿಗೆ 8,500 ದುಡ್ಡು ಕೊಡ್ತೀವಿ ಅಂತ. ಅಂದರೆ ಪ್ರಚಾರದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಎಲ್ಲ ಇದನ್ನು ಹೇಳಿದ್ರು. ಆದಷ್ಟು ಬೇಗ ಖಾತೆ ಮಾಡಿಸ್ಕೊಳ್ಳಿ ಅಂತ ಯಾರೋ ಹೇಳ್ಬಿಟ್ಟಿದ್ದಾರೆ. ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ತಂದರೆ ಸಾಕು, ನಿಮಗೆ ಕಟಾಕಟ್ ಖಾತೆ ಮಾಡಿಸ್ಕೊಟ್ಬಿಡ್ತಾರೆ, ಮುಂದೊಂದು ತಿಂಗಳಿಂದನೇ ದುಡ್ಡು ಬಂದ್ಬಿಡುತ್ತೆ ಅಂತ ವದಂತಿಗಳು ಹಬ್ಬಿದ ಬೆನ್ನಲ್ಲೇ ಬೆಳಗಿನ ಜಾವ 4 ಗಂಟೆಗೆ ಪೋಸ್ಟ್ ಆಫೀಸ್ ಮುಂದೆ ಬಂದು ಜನ ಕ್ಯೂ ನಿಂತಿದ್ದಾರೆ. ಪಾಪ ಪೋಸ್ಟ್ ಆಫೀಸ್ ಸಿಬ್ಬಂದಿಗೆ ಹೇಳಿ 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 ಸಾಕಾಯಿತು. IPPB ಅಂತ ಒಂದು ಅಕೌಂಟ್ ಮಾಡ್ತಾರೆ, ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತಂದ್ಬಿಟ್ಟು. ಅದು ಈ 2,000 ರೂಪಾಯಿ ಗೃಹಲಕ್ಷ್ಮಿ ಬರೆದಿದ್ದವ್ರಿಗೆ ಅಥವಾ ಅನ್ನಭಾಗ್ಯ ದುಡ್ಡು ಬರೆದಿದ್ದವ್ರಿಗೆ ಹೆಲ್ಪ್ ಆಗುತ್ತೆ. ಬಟ್ ಇದು ವದಂತಿ, ಆದರೂ ಜನ ಅದನ್ನು ಬಿಡೋದಕ್ಕೆ ರೆಡಿ ಇಲ್ಲ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಬೆಳಗಿನ ಜಾವ 4 ಗಂಟೆಯಿಂದ ಇಷ್ಟೊತ್ತಾದರೂ ಕ್ಯೂ ಕರಗ್ತಾ ಇಲ್ವಾ? ಸತ್ಯ ಏನು ಅಂತಕ್ಕಂಥದ್ದನ್ನು ಅವ್ರು ಯಾರು ಹೇಳ್ತಾ ಇಲ್ವಾ, ಅಥವಾ ಹೇಳಿದ್ರು ಕೂಡ ಕೇಳ್ತಾ ಇಲ್ವಾ? ಹೆಂಗಿದೆ ಪರಿಸ್ಥಿತಿ ಪೋಸ್ಟ್ ಆಫೀಸ್ ಮುಂದೆ ಇವಾಗ ಅಂತ? ಅರವಿಂದ್, ಗಮನಿಸ್ತಾ ಇರ್ಬೋದು, ನಾನೀಗ ಕೇಂದ್ರ ಕಚೇರಿಯ GPO ಕೇಂದ್ರ ಕಚೇರಿ ಇದೆ, ಆ ಕೇಂದ್ರ ಕಚೇರಿಯ ಒಳಭಾಗದ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೇನೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬೆಳಿಗ್ಗೆ 4 ಗಂಟೆಯಿಂದ ಬರ್ತಾ ಇರುವಂಥವ್ರು. ಪ್ರಮಾಣವನ್ನು ನೋಡ್ತಾ ಇರ್ಬೋದು, ಬರ್ತಾ ಇರುವಂಥ ಜನರ ಪ್ರಮಾಣವನ್ನು ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ. ಸಿಬ್ಬಂದಿಗಳು ಸಾಕಷ್ಟು ಸುಸ್ತಾಗ್ತಾ ಇದ್ದಾರೆ, ಬಂದಂಥವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಅಂದರೆ ಇರೋವಂಥ ವಿಚಾರವನ್ನು ಅವ್ರಿಗೆ ನೀಟಾಗಿ ಕನ್ವೆ ಮಾಡಿದ್ರು ಕೂಡ ಜನರಿಗೆ ಇದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇಲ್ಲ ಅನ್ನೋಂಥದ್ದಂತೂ ಗೊತ್ತಾಗ್ತಾ ಇದೆ. ಯಾಕಂದರೆ ಈಗಾಗಲೇ ಇಲ್ಲಿನ ಚೀಫ್ ಪೋಸ್ಟ್ ಮಾಸ್ಟರ್ ಕೂಡ ಈ ಬಗ್ಗೆ ಮಾಹಿತಿಗಳನ್ನು ನೀಡ್ತಾ ಇದ್ರು. ಇಲ್ಲಿವರೆಗೆ ತನಕ ಯಾವುದೇ ರೀತಿಯಾದಂಥ ಕೇಂದ್ರ ಸರ್ಕಾರದಿಂದ ಈ ಬಗ್ಗೆ ನಮ್ಗೆ ಯಾವುದೇ ರೀತಿಯಾದಂಥ ಮಾಹಿತಿಗಳು ಬಂದಿಲ್ಲ. ಅದರ ವಿಚಾರವನ್ನು ನಾವು ಬಂದಿರುವಂಥವ್ರಿಗೆ ಹೇಳಿದ್ರು ಕೂಡ ಅವ್ರು ಯಾರು ಕೂಡ ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ನೀವು ನಮಗೆ ಅಕೌಂಟ್ ಮಾಡಿಕೊಡಿ ಅನ್ನುವಂಥ ನಿಟ್ಟಲ್ಲಿ ನಮ್ಮ ವಿರುದ್ಧವೇ ತಿರುಗಿ ಬೀಳ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ನಾವು ಆಯ್ಕೆಗಳಿಂದ ಅಕೌಂಟ್ಗಳನ್ನು ಮಾಡಿಕೊಡ್ತಾ ಇದ್ದೇವೆ. ಬಟ್ ಅಕೌಂಟನ್ನು ಮಾಡೋದಕ್ಕೆ ಯಾವಾಗಲೂ ಸಹ ಕಾಲಾವಕಾಶಗಳಿದೆ, ಅದಕ್ಕೆ ಯಾವುದೇ ರೀತಿಯಾದಂಥ ಡೆಡ್ಲೈನ್ಗಳಿಲ್ಲ. ಸಾಮಾನ್ಯವಾಗಿ ಅಕೌಂಟ್ಗಳನ್ನು ನಾವು ಮಾಡಿಸ್ಬೋದು, ಬಟ್ ಆದರೆ ಈಗ ಏಕಾಏಕಿ ಮುಗಿಬೀಳ್ತಾ ಇರುವಂಥ ಕಾರಣಕ್ಕಾಗಿ ಒಂದಷ್ಟು ಸಮಸ್ಯೆಗಳಂತೂ ಆಗ್ತಾ ಇರುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸಿಬ್ಬಂದಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಳ ಮಾಡಿಕೊಂಡ್ರೂ ಕೂಡ ಸಾಕಾಗ್ತಲ್ಲ. ಯಾಕಂದರೆ ಬೆಳಗಿನ ಜಾವ 4 ಗಂಟೆಗೆ ಅವರಿಗೆ ಟೋಕನನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ಕಳೆದ 2ನೇ ಲೋಕಸಭಾ ರಾಜ್ಯದ 2ನೇ ಹಂತದ ಲೋಕಸಭಾ ಚುನಾವಣೆ ಏನಿತ್ತು, ಅದು ಮುಗಿದ ನಂತರದಲ್ಲಿ ಈ ರೀತಿಯಾದಂತಹ ಜನ ಬರ್ತಾ ಇರುವಂಥದ್ದು ಹೆಚ್ಚಾಗ್ತಾ ಇದೆ. ಅಂದರೆ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಭಾಷಣದ ಒಂದು ತುಣುಕು ಏನಿದೆ ಅದು ಸಾಕಷ್ಟು ವೈರಲ್ ಆಗ್ತಾ ಇದೆ. ಯಾಕಂದರೆ ನಾವು ಅಧಿಕಾರಕ್ಕೆ ಬಂದ ನಂತರದ ದಿನದಲ್ಲಿ ನಾವು 8,500 ರೂಪಾಯಿಗಳನ್ನು ಅಕೌಂಟ್ಗೆ ಹಾಕ್ತೇವೆ ಅನ್ನುವಂಥ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿದ್ರು. ಅಂದರೆ ಅಲ್ಲಿ ಹೇಳಿದರು. ಆ ಕಾರಣಕ್ಕಾಗಿ ಸದ್ಯ ಜನ ನಮಗೆ ಬರಬಹುದು, ಆ ಹಣ ನಾವು ಈ ಅಕೌಂಟನ್ನು ಮಾಡಿಸ್ಲಿಲ್ಲ ಅಂದರೆ ನಮಗೆ ಹಣ ಬರೋದಿಲ್ಲ, ಅಲ್ಲಿಗಾಗಿ ನಾವು ಡೆಡ್ಲೈನ್ ಏನಿದೆ ಜೂನ್ 4ರ ತನಕ ನಾವು ಅಕೌಂಟ್ ಮಾಡಿಸ್ಬಿಡಬೇಕು ಅನ್ನುವಂಥ ಬರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಈ ರೀತಿಯಾದಂಥ ಪರಿಸ್ಥಿತಿ ಬೆಂಗಳೂರು ಸೇರಿದಂತೆ ರಾಜ್ಯದ ಅನೇಕ ಕಡೆಗಳಲ್ಲೂ ಕೂಡ ಆಗ್ತಾ ಇದೆ. ಅವ್ರು ಯಾರಿಗೂ ಕೂಡ ತಿಳುವಳಿಕೆ ನೀಡುವಂಥ ಪ್ರಯತ್ನವನ್ನು ಸಿಬ್ಬಂದಿಗಳು, ಅಧಿಕಾರಿಗಳು ಮಾಡಿದ್ರು ಕೂಡ ಯಾರೂ ಕೂಡ ಅದಕ್ಕೆ ಕಿವಿಯನ್ನು ಕೊಡ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ಈ ರೀತಿಯಾದಂಥ ಸಮಸ್ಯೆ, ಈ ರೀತಿಯಾದಂಥ ಒಂದಷ್ಟು ಜನ ಮುಗಿಬೀಳ್ತಾ ಇರುವಂಥ ದೃಶ್ಯಗಳು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಅರವಿಂದ್, ರಾಘು, ಈ ಕಟಾಕಟ್ ಖಾತೆ, ಕಟಾಕಟ್ ಅಕೌಂಟ್ ಅಂತ ಯಾವುದೂ ಇಲ್ಲ. ಹಾಗಾದರೆ ಪೋಸ್ಟ್ ಆಫೀಸ್ನವರು ಯಾವ ಅಕೌಂಟ್ ಓಪನ್ ಮಾಡಿಕೊಡ್ತಾ ಇದ್ದಾರೆ ಇವರಿಗೆ ಅಂತ? ಅರವಿಂದ್, ಟಕಾಟಕ್ ಅನ್ನುವಂಥದ್ದು ಅವರು ಮೆನ್ಷನನ್ನು ಮಾಡಿ ಹೇಳಿದ್ದಂಥದ್ದು. ಅಂದರೆ ನಿಮ್ಮ ಅಕೌಂಟ್ಗೆ ದುಡ್ಡು ಟಕಾಟಕ್ ಅಂತ ಬೀಳುತ್ತೆ ಅನ್ನುವಂಥ, ಅಂದರೆ ಆಡು ಭಾಷೆಯಲ್ಲಿ ಹೇಳುವಂಥ ರೀತಿಯಲ್ಲಿ ಹೇಳಿದರು. ಬಟ್ ಈಗ ಇವ್ರಿಗೆ ಬರ್ತಾ ಇರುವಂಥವ್ರಿಗೆ ಏನಿದೆ, ಅವ್ರಿಗೆ IPPB ಅನ್ನುವಂತಹ ಸ್ಕೀಮ್ ಏನಿದೆ, ಆ ಸ್ಕೀಮ್ನ ಅಡಿಯಲ್ಲಿ ಈಗಾಗಲೇ ಅಕೌಂಟ್ಗಳನ್ನು ಮಾಡಿಕೊಡ್ತಾ ಇರುವಂಥದ್ದು. ಇದು ಸಾಕಷ್ಟು ವರ್ಷಗಳಿಂದ ಇದೆ, ಬಟ್ ಆದರೂ ಕೂಡ ಅವ್ರ ಜನರಿಗೆ ಹೆಚ್ಚು ಪ್ರಚಾರ ಆಗಿರಲಿಲ್ಲ. ಬಟ್ ಈಗ ಅಕೌಂಟ್ಗೆ ಹಣ ಬರುತ್ತೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ಅವರೆಲ್ಲರೂ ಕೂಡ ಏಕಾಏಕಿ ಮುಗಿಬೀಳುವಂಥ ಕೆಲಸಗಳಾಗ್ತಾ ಇದೆ. ಆ ಅಕೌಂಟ್ ನಮ್ಮ ಬಳಿ ಇರಲಿಲ್ಲ ಅಂತ ಹೇಳಿದ್ರೆ ನಮಗೆ ಹಣ ಬರೋದಿಲ್ಲ ಅನ್ನುವಂಥ ಒಂದಷ್ಟು ವದಂತಿ ಏನಿದೆ, ಆ ವದಂತಿಗಳು ಬಾಯಿಂದ ಬಾಯಿಗೆ ಹರಡಿರುವಂಥದ್ದು. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವೈರಲ್ ಆದಂಥ ವಿಚಾರಗಳೇನಿದೆ, ಆ ಎಲ್ಲ ವಿಚಾರಗಳಿಂದ ಸದ್ಯ ಈ ರೀತಿಯಾದಂಥ ವದಂತಿಗಳನ್ನು ನಂಬಿ ಜನ ಅಕೌಂಟ್ ಮಾಡಿಸೋದಕ್ಕೆ ಮುಗಿಬೀಳ್ತಾ ಇದ್ದಾರೆ. ಅವರಿಗೆ ಮಾಹಿತಿಯನ್ನು ನೀಡುವಂಥ ಪ್ರಯತ್ನವನ್ನು ಇಲ್ಲಿನ ಅಧಿಕಾರಿಗಳು ದಿನನಿತ್ಯ ಮಾಡ್ತಾ ಇದ್ದಾರೆ. ಬಟ್ ಆಗಿದ್ರೂ ಕೂಡ ಅವ್ರು ಯಾರು ಕೇಳೋದಕ್ಕೆ ರೆಡಿ ಇಲ್ಲ, ನೀವು ಯಾಕೆ ನಮಗೆ ಅಕೌಂಟನ್ನು ಮಾಡ್ಕೊಡೋದಿಲ್ಲ ಅಂತ. ಯಾಕಂದರೆ ಅಕೌಂಟನ್ನು ಮಾಡ್ಕೊಡೋದಕ್ಕೆ ಒಂದಷ್ಟು
ಅವ್ರಿಗೆ ಅವಕಾಶಗಳಿದೆ. ಅವಕಾಶ ಇರುವಂಥ ನಿಟ್ಟಲ್ಲಿ ಅಕೌಂಟನ್ನು ಮಾಡಿಕೊಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂಥ ಡೆಡ್ಲೈನ್ಗಳಿರೋದಿಲ್ಲ ಈ ಅಕೌಂಟನ್ನು ಮಾಡ್ಕೊಡೋದಕ್ಕೆ. ಸೊ ಸಾಮಾನ್ಯ ದಿನಗಳಲ್ಲೂ ಕೂಡ ಈ ಅಕೌಂಟನ್ನು ಮಾಡಿಸ್ಬೋದು. ಬಟ್ ಆದರೆ ಈಗ ಜೂನ್ 4ರ ನಂತರದಲ್ಲಿ ಸರ್ಕಾರ ರಚನೆ ಆದಮೇಲೆ, ಅಂದರೆ ಕೇಂದ್ರ ಸರ್ಕಾರ ರಚನೆ ಆದಮೇಲೆ ನಮಗೆ ಹಣ ಬರೋದಿಲ್ಲ, ಅಲ್ಲಿ ತನಕ ಮಾಡಿಸ್ಲಿಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿ ಜನ ಇರುವಂಥ ಕಾರಣಕ್ಕಾಗಿ ಸದ್ಯ ಈ ರೀತಿಯಾಗಿ ಮುಗಿಬಿದ್ದು ಅಕೌಂಟನ್ನು ಮಾಡಿಸ್ಲಿಕ್ಕೆ ಜನ ಬರ್ತಾ ಇದ್ದಾರೆ. ಅರವಿಂದ್. ಓಕೆ ರಾಘು, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಜನ ಮರಳೋ ಜಾತ್ರೆ ಮರಳೋ ಅಂತಾರಲ್ಲ, ಆ ರೀತಿ ಆಗಿದೆ. ಈ ಟಕಾಟಕ್ಕಂತನೋ ಕಟಾಕಟ್ಕಂತನೋ ಯಾವ ಅಕೌಂಟು ಇಲ್ಲ. ಇರೋದೊಂದು IPPB ಅಂತ. ಹೆಂಗೆ ನೀವು ಬ್ಯಾಂಕಲ್ಲಿ ಹೋಗ್ಬಿಟ್ಟು ಅಕೌಂಟ್ ಓಪನ್ ಮಾಡಿಸ್ತೀರಾ, ಹಾಗೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿಸೋದು, ಇಂಡಿಯಾ ಪೋಸ್ಟಲ್ ಪೇಮೆಂಟ್ ಬ್ಯಾಂಕ್ ಅಂತ. ಅದನ್ನು ನೀವು ಮಾಡಿಸಿಟ್ಕೋಬೋದು. ಬಟ್ ಯಾಕೆ ಈ ವದಂತಿಗಳಿಗೆ ಜನ ಕಿವಿಗೊಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಿಲ್ಲ ಅಷ್ಟೇ.